ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ದಿನಾಂಕ ಏಪ್ರಿಲ್ 6, 2025ರಂದು ಮೈಸೂರಿನ ಸರಸ್ವತಿಪುರಂನ ಸಿಗ್ಮಾ ಆಸ್ಪತ್ರೆಯಲ್ಲಿ ವಿಶ್ವ ಕಿಡ್ನಿ ದಿನ ಹಾಗೂ ಮೂತ್ರಪಿಂಡದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಮೈಸೂರು ರಾಜ್ಯ ವಂಶಸ್ಥೆ ಪ್ರಮೋದಾದೇವಿ ಒಡೆಯರ್ ಅವರು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಎಂಎಲ್ಎ ಆದ ಕೆ ಹರೀಶ್ ಗೌಡ, ಡಾಕ್ಟರ್ ಕೆಎಂ ಮಾದಪ್ಪ, ಡಾಕ್ಟರ್ ಜ್ಞಾನಶಂಕರ್, ಡಾಕ್ಟರ್ ರಾಜೇಶ್ವರಿ ಮಾದಪ್ಪ, ಡಾಕ್ಟರ್ ಅನಿಕೇತ್ ಪ್ರಭಾಕರ್, ಡಾಕ್ಟರ್ ಸೋಮಣ್ಣ, ನಿವೃತ್ತ ವೈದ್ಯ ಡಾಕ್ಟರ್ ಮೂರ್ತಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ರಾಮನು ಆಳಿದ ಮಹಾನ್ ದೇಶ ಹಿಂದೂ ದೇಶ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಈ ಕಿಡ್ನಿ ತಪಾಸಣೆ ಶಿಬಿರ ಉಚಿತವಾಗಿಟ್ಕೊಂಡಿರುವ ಒಂದು ವಿಶೇಷ. ಅದರಲ್ಲೂ ಈ ವಿಶೇಷವಾಗಿ ನಮ್ಮ ಮೈಸೂರಿನ ಪ್ರಾಂತದ ರಾಜಮಾತೆಯಾಗಿರುವಂತಹ ಡಾಕ್ಟರ್ ಪ್ರಮೋದಾದೇವಿಯವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇವರು ಮೈಸೂರಿನ ರಾಜಮನೆತನದ ಗೌರವಾನ್ವಿತ ಸದಸ್ಯರಾದ ಶ್ರೀಮತಿ ಪ್ರಮೋದಾದೇವಿ ಒಡೆಯರನ್ನು ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಅವರ ದಿವಂಗತ ಪತಿಗಳಾದ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರವರ ನೆಚ್ಚಿನ ಪರಂಪರೆ ಮತ್ತು ಆಸ್ತಿಗಳನ್ನು ರಕ್ಷಿಸಲು ರಾಜಮನೆತನದ ಮುಖ್ಯಸ್ಥರಾಗಿ ಇವರು ತಮ್ಮ ಬದುಕನ್ನು ಮೀಸಲಿಟ್ಟಿದ್ದಾರೆ. ನನಗೆ ಈ ರಾಜಮನೆತನದವರು ವಿಶೇಷ. ನಮ್ಮ ತಾತನವರು ಶಿರ್ಸಿಯಿಂದ ಬಂದು ಆಗಿನ ಸಂಸ್ಕೃತ ಕಾಲೇಜಿನ ಸ್ಥಾಪಿಸಿದಂಥ ರಾಜಮನೆತನವರಿಗೆ ಇಲ್ಲಿಯೇ ಬಂದು ಕಲಿತು ಉನ್ನತ ವ್ಯಾಸಂಗಕ್ಕೆ ಬಂದು ಅವರು ಕಲಿತು ಇಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಅದನ್ನು ಗುರುತಿಸಿ ರಾಜಮನೆತನದವರು ಆಸ್ಥಾನ್ ವಿದ್ವಾನ್ ಪಂಡಿತ ರತ್ನಂ ಶ್ರೀ ಭೂಷಣ್ ಶಾಸ್ತ್ರಿಗಳವರಾಗಿ ಅವರು ಬಿರುದುಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತು ಈ ಮೈಸೂರಿನಲ್ಲೇ ನೆಲೆಸಿ ಇವರು ಯೋಗ ಮತ್ತು ಸಂಸ್ಕೃತ ಇದರಲ್ಲೂ ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ ಅವರು ವಿಶೇಷವಾಗಿ ರಾಜಮನೆತನರು ಆಗಿನ ಕಾಲದಲ್ಲೇ ನಡೆಸ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಆರೋಗ್ಯ ಕೋರುವಂತಹ ರಾಜಮನೆತನವರು ಆಗಿನ ಕಾಲದಲ್ಲಿ ತಮ್ಮ ದೃಢ ವ್ಯಕ್ತಿತ್ವ, ಪ್ರಗತಿಪರ ಮುನ್ನೋಟ, ಸೂಕ್ಷ್ಮವಾದ ದೃಷ್ಟಿಕೋನ, ಅವರು 100 ವರ್ಷಗಳ ಪರಂಪರೆಯನ್ನು ಮುಂದುವರಿಸಿಕೊಂಡು ಸಾಗುತ್ತಿದ್ದಾರೆ. ಶ್ರೀ ಜಯಚಾಮರಾಜೇಂದ್ರ ಅರಸು ಎಜುಕೇಶನ್ ಟ್ರಸ್ಟ್ ಪೋಷಕ ಅಧ್ಯಕ್ಷರು ಆಗಿ ಈ ಸಂಸ್ಥೆಯನ್ನು ಒಂದು ಅತ್ಯುನ್ನತ ಮಟ್ಟಕ್ಕೆ ಕೊಂಡೊಯ್ದು ಹಳ್ಳಿಯ ಮತ್ತು ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಒಡೆಯರವರು, ನಮ್ಮ ಶಾಸಕರಾದ ಮಿಸ್ಟರ್ ಹರೀಶ್ ಗೌಡ ಅವರು, VLSS ಅಧ್ಯಕ್ಷರಾದ ಡಾಕ್ಟರ್ ಮೂರ್ತಿ ಅವರು, ಇತರ ಗಣ್ಯರು, ಮಾನ್ಯರೇ, ಮಹಿಳೆಯರೇ, ಇದೊಂದು ತುಂಬ ಸ್ಪೆಷಲ್ ದಿವಸ. ಯಾಕೆಂದರೆ ನಾವು ವರ್ಲ್ಡ್ ಕಿಡ್ನಿ ಡೇ ಅಂದರೆ ವಿಶ್ವ ಕಿಡ್ನಿ ದಿನಾಚರಣೆಯ ಪರವಾಗಿ ಪ್ರತಿ ವರ್ಷವೂ ಕಳೆದ 8 ವರ್ಷಗಳಿಂದ ಒಂದು ಶಿಬಿರವನ್ನು ಏರ್ಪಡಿಸ್ತೀವಿ. ಈ ಶಿಬಿರ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಈ ಕಿಡ್ನಿ ಕಾಯಿಲೆಯನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅಂತ ಅಲ್ಲ. ಈ ಶಿಬಿರದಲ್ಲಿ ಯಾರಿಗಾದರೂ ಕಿಡ್ನಿ ತೊಂದರೆ ಆಗುವ ಸಾಧ್ಯತೆ ಇದ್ದರೆ ಅದನ್ನು ಕಂಡುಹಿಡಿದು ಅವರಿಗೆ ಆ ತೊಂದರೆಯನ್ನು ನಿವಾರಿಸಲು, ಆ ತೊಂದರೆ ಬರದಂಗೆ ನೋಡಿಕೊಳ್ಳುವಂಥ ಶಿಬಿರವನ್ನು ನಾವು ಆಚರಿಸ್ತಾ ಇದ್ದೀವಿ. ಇದಕ್ಕೆ ತುಂಬ ಜನ ಸಾರ್ವಜನಿಕರು ಬಂದು ಅದರ ಉಪಯೋಗವನ್ನು ಪಡೀತಾ ಇದ್ದಾರೆ. ಇದರಲ್ಲಿ ಕೆಲವು ಪರೀಕ್ಷೆಗಳನ್ನು ನಾವು ಫ್ರೀಯಾಗಿ ಮಾಡ್ತಾ ಇದ್ದೀವಿ. ನಮ್ಮ ಹಾಸ್ಪಿಟಲ್ಗೆ ಮಾತಾಡೋದಂದರೆ ನಾವು ಈ ಹಾಸ್ಪಿಟಲನ್ನು ಶುರು ಮಾಡಿದ್ದು 2014ನೇ ಇಸ್ವಿಯಲ್ಲಿ. ಈ ಸುಮಾರು 11 ವರ್ಷಗಳಾಗಿವೆ. ಕಳೆದ 8 ವರ್ಷಗಳಿಂದ ನಾವು ಶಿಬಿರವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀವಿ. ಈ ಆಸ್ಪತ್ರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿದೆ. ಇದರಲ್ಲಿ ಎಲ್ಲ ವಿಧವಾದ ರೋಗಗಳನ್ನು ಗುಣಪಡಿಸುವಂತಹ ಫೆಸಿಲಿಟೀಸ್ ಇದೆ, ತಜ್ಞರಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟು ಅಂದರೆ ನೆಫ್ರಾಲಜಿ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟ ಡಿಪಾರ್ಟ್ಮೆಂಟು ಆರಂಭವಾದಾಗ ಸಣ್ಣದಾಗಿತ್ತು, ಆದರೆ ಇವಾಗ ದೊಡ್ಡದಾಗಿ ಬೆಳೆದು ಇದು ರಾಷ್ಟ್ರೀಯ ಲೆವೆಲಲ್ಲೇ ರೆಕಗ್ನೈಸ್ ಆಗಿದೆ. ಅಂದರೆ ನಾವು ಇವಾಗ ನಮ್ಮ ಹಾಸ್ಪಿಟಲಲ್ಲಿ ಸಾಮಾಜಿಕವಾಗಿ ಅಂದರೆ ಇದರ ಎಸೆನ್ಷಿಯಲ್, ಇದು ತುಂಬ ಉತ್ತಮವಾದಂಥ ಕಾರ್ಯ. ಇದು ಕಿಡ್ನಿ ಸಮಸ್ಯೆಯಿಂದ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇವತ್ತು ನಮ್ಮ ಮೈಸೂರು ಸಿಟಿ ಸೆನ್ಸಸ್ ಪ್ರಕಾರ 14 ಲಕ್ಷ 15 ಲಕ್ಷ ಪಾಪ್ಯುಲೇಷನ್ ಇತ್ತು. ಅದರಲ್ಲಿ ಹೆಚ್ಚು ಕಡಿಮೆ 25ರಿಂದ 30 ಸಾವಿರ ಜನ ಕಿಡ್ನಿ ಸಮಸ್ಯೆಯಿಂದ ಬರುತ್ತಾರೆ. ಆ 15 ಲಕ್ಷ ಜನರಲ್ಲಿ ಓವರಾಲ್ ಜಿಲ್ಲೆ ತಗೊಂಡ್ರೆ ಹೆಚ್ಚು 1 ಲಕ್ಷದ ಮೇಲೆ
ಕಿಡ್ನಿ ಸಮಸ್ಯೆಯಿಂದ ಬರುವಂಥದ್ದು ನಾವು ಕಣ್ಣಾರ ನೋಡ್ಬೋದು. ಟೈಮಲ್ಲಿ ಮುನ್ನೂರು ಇಪ್ಪತ್ತು ಕಿಡ್ನಿ ಸ್ಪೆಷಲೈಸ್ಡ್ ಟ್ರೀಟ್ಮೆಂಟ್ ಕೊಟ್ಟು 75 ಆಪರೇಷನ್ಸ್ ಮಾಡಿ, ಅಂದರೆ ದಿನಕ್ಕೆ 10 ಜನಕ್ಕೆ ಆದಂಗೆ ಆಗುತ್ತೆ. ನಮ್ಮ ಮೇಲೆ ನಂಬಿಕೆ ಇಟ್ಟಿರೋ ಪೇಷಂಟ್ಸು ಮತ್ತು ಇಷ್ಟು ಜನ ಬಂದಿರೋದು ಅವ್ರಿಗೆ ಸ್ಪೆಷಲ್ ಧನ್ಯವಾದಗಳು. ಈ ನಮಗೆ ಒಂದು ಚಾನ್ಸ್ ಕೊಟ್ಟಿದ್ದೀರಾ ನಿಮ್ಗಳಿಗೆ ಸೇವೆ ಮಾಡೋದಕ್ಕೆ. ಇದು ನನಗೆ ದೇವಸ್ಥಾನ ಇದ್ದಂಗೆ. ಈ ಚಾಮುಂಡಿ ಅನುಗ್ರಹ ಇರೋದಕ್ಕೆ ನಾನು ಇಲ್ಲಿ ಬಂದು 30-32 ವರ್ಷದಿಂದ ಇಲ್ಲೇ ಉಳ್ಕೊಂಡಿದ್ದೀನಿ. ಈಗ ನಾನು ಮೈಸೂರಿಯನ್ನಾಗಿದ್ದೀನಿ, ನಾನು ತುಮಕೂರಿಯನ್ನಲ್ಲ. ನಾನು ಇಲ್ಲೇ ಜೀವಿಸ್ತಾ ಇದ್ದೀನಿ. ನನ್ನ ಮಕ್ಕಳು ಇಲ್ಲೇ ವಿದ್ಯಾಭ್ಯಾಸ ಮಾಡಿ ಅವರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಕೆಲವರು. ನಾನು ಇವತ್ತು ರಿಟೈರ್ ಆಗಿ ಗೌರ್ಮೆಂಟ್ ಸರ್ವಿಸಲ್ಲಿ ಇದ್ದರೆ 11 ವರ್ಷ ಆಯಿತು. ಈಗಲೂ ನಾನು ಟಿ ನರಸೀಪುರಕ್ಕೆ ಹೋಗಿ ಮಧ್ಯಾಹ್ನ ತನಕ ಪೇಷಂಟ್ಸ್ ನೋಡಿ ಬರ್ತೀನಿ. ನಾನು MD ಜನರಲ್ ಮೆಡಿಸಿನ್ನ BMC ಬ್ಯಾಂಗ್ಳೂರ್ ಮಾಡಿದೆ. ಬೆಂಗಳೂರಲ್ಲಿ MD ಮಾಡಿದ್ರು, ನಾನು MBBS ಇಲ್ಲಿ ಮೈಸೂರು ಓದಿದ್ದು. ಯಾಕಂದರೆ ಈ ಒಂದು ಹೆರಿಟೇಜ್ ಸಿಟಿ ನನಗೆ ಭಾಳ ಮೆಚ್ಚತಕ್ಕಂಥ ಒಂದು ನಗರ. ಅದಕ್ಕೋಸ್ಕರ ನನ್ನ ಜೀವನ ಇಲ್ಲೇ ಕೊನೆ ಆಗಬೇಕು, ನನ್ನ ಸೇವೆನಲ್ಲೇ ನಾನು ಮುಡುಪಾಗಿಡಬೇಕು ಅಂದ್ಕೊಂಡು ನಾನು ಇದ್ದೀನಿ. ನಾನು ದೇವರಲ್ಲಿ ಒಂದು ಬೇಡ್ಕೊಂಡಿದ್ದೀನಿ. ಈ ಪ್ರೊಫೆಷನ್ ನಾನು ತುಂಬ ಗೌರವಿಸ್ತೀನಿ, ಆರಾಧಿಸ್ತೀನಿ, ವರ್ಷಿಪ್ ಮಾಡ್ತೀನಿ, ಭಾಳ ಪ್ರೀತಿಸ್ತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.